ಸ್ನೇಹಿತರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ಬಟರ್ ಫ್ರೂಟ್ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಬೇಕು ನಾವೀಗ. ಅದಕ್ಕೆ ನೋಡಿ, ನಮ್ಮ ತೋಟದಲ್ಲಿ ಎಲ್ಲ ಏನು ಗೊಬ್ಬರ ಗಿಡ ಎಲ್ಲ ನಾವು ಕಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಚಿಗುರಿದ್ದಾವೆ. ಮಳೆ ಇಲ್ಲ ಆದರೂ ಕೂಡ ಪರವಾಗಿಲ್ಲ, ಒಂದು ಲೆವೆಲಿಗೆ. ನಮಗೆ 1.5 ತಿಂಗಳಾಯಿತು ಮಳೆ ಆಗಿ ನಮ್ಮೂರಿಗೆಲ್ಲ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಷ್ಟೇ. ನಮ್ಮ ಅರಸೀಕೆರೆ, ಹಾಸನ್ನು ಈ ಕಡೆ ಎಲ್ಲ. ಸ್ನೇಹಿತರೆ ನೋಡಿ, ಲಾಸ್ಟ್ ಟೈಮ್ ನಿಮಗೆ ಬಟರ್ ಫ್ರೂಟ್ ಗಿಡಗಳಿಗೆ ಹೂವು ಆಗ್ತಿದ್ದಲ್ಲ, ಆಗ ನಾನೊಂದು ಸ್ಪ್ರೇ ಕೊಟ್ಟಿದ್ದೆ, ನಿಂಬೆಹಣ್ಣು ಹಾಲು ಇದೆಲ್ಲ ಮಿಕ್ಸ್ ಮಾಡಿ. ನೋಡಿ, ಅದರಿಂದನೇನೋ ಗೊತ್ತಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಯಾಗಿದ್ದಾವೆ ಅಂತ. ನೋಡಿ, ಇದು 3 ವರ್ಷ ಆಯ್ತು ಹಾಕಿ. ನಾವಿನ್ನೂ ಇದನ್ನು ಫಸ್ಟ್ ಟೈಮ್ ಇದು ಹೂವು ಕಾಯಿ ಬಿಟ್ಟಿರೋದು ನಮಗೆ. ನೋಡಿ, ಫಸ್ಟ್ ಟೈಮ್ ಎಷ್ಟೊಂದು ಗಿಡ ಕಾಯಿ ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 15 ಅಡಿ ಇದೆ. ಇದು ಗ್ರಾಫ್ಟೆಡ್ ಗಿಡ. ನಾವು ಏನು ಈ ಹಾಕಿದ್ದೀವಲ್ಲ, ಇಲ್ಲೊಂದು 7 ಕುಂಟೆ ಇದೆ. 7 ಕುಂಟೆಯಲ್ಲಿ ಒಂದು 20 ಗಿಡ ಹಾಕಿದ್ದೀವಿ. ಇದೆಲ್ಲ ಗ್ರಾಫ್ಟೆಡ್ ಗಿಡನೇ ಹಾಕಿರೋದು. ಅಂದರೆ ಇದು ಕಡೆ ಇದು ಇಂಟರ್ ಕ್ರಾಪ್ ಅಲ್ಲ, ಇದು ಹಾಗೇ ಇದೆ ಜಮೀನು. ಅದರೊಳಗಡೆ ಬರೀ ಬಟರ್ ಫ್ರೂಟ್ ಗಿಡ ಹಾಕಿದ್ದೀವಿ. ಜೊತೆಗೆ ಬೇರೆ ಏನಾದ್ರು ಬೆಳಿತೀವಿ, ಶಬ್ಬೆ ಅದು ಇದೆಲ್ಲ. ನೋಡಿ, ಇಲ್ಲೊಂದು ಕಾಯಿ ಇದೆ. ಇದು ಒಂದೇ ಒಂದು ಕಾಯಿ ಬಿಟ್ಟಿದೆ ಸರಿ. ಓಕೆ, ನೆಕ್ಸ್ಟು ನೋಡಿ, ಈ ಗಿಡ ಲಾಸ್ಟ್ ಇಯರ್ ನಿಮ್ಗೆ ವಿಡಿಯೋ ತೋರಿಸಿದ್ದಲ್ವ, ಇದು ಎಷ್ಟು ಕಾಯಿ ಬಿಟ್ಟಿತ್ತು ಅಂದರೆ ನಾವು ಆಲ್ಮೋಸ್ಟ್ ನಾವೊಂದು 80% ಹಾರ್ವೆಸ್ಟ್ ಮಾಡಿದ್ದೀವಿ. ಇದು ನಮಗೆ ಲಾಸ್ಟ್ ಉಳಿದಿರೋದು. ಇದು ಈಗ ಹಾರ್ವೆಸ್ಟ್ ಮಾಡಬೇಕು. ಇದು ಆಲ್ಮೋಸ್ಟ್ ನಮಗೆ ಒಂದು 20 kg ಮೇಲೆ ಬಿಟ್ಟಿದೆ ಸತಿ. ಅಂದರೆ 3ನೇ ವರ್ಷಕ್ಕೆ ನಾವು 100 ರೂಪಾಯಿ ಮಾರಿದ್ರೂ 2,000 ರೂಪಾಯಿ ದುಡ್ಡಾಗಿದೆ ಈ ಗಿಡದಿಂದ. ಅಂದರೆ ನಾವು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂದರೆ, ನಾವೇ ಮಾರಿದ್ರೆ ಡೈರೆಕ್ಟ್ ಕಸ್ಟಮರ್ಗೆ, ಈಗ ನಾವು 100 ರೂಪಾಯಿ ಜ್ಯೂಸ್ ಅಂಗಡಿ ಕೊಡೋದು ಬದಲು 200 ರೂಪಾಯಿ ಸಿಗುತ್ತೆ ಡೈರೆಕ್ಟಾಗಿ ಕಸ್ಟಮರ್ ಮಾರಿದರೆ. ಈಗ ನಾನು ಸದ್ಯಕ್ಕೆ ಬೆಂಗಳೂರು ಜ್ಯೂಸ್ ಅಂಗಡಿ ಕೊಡ್ತಾ ಇರೋದ್ರಿಂದ 100 ರೂಪಾಯಿಗೆ ಕೊಡ್ತಾರೆ ಅವರು, 180 ರೂಪಾಯಿ ಆ ಥರ. ನಾವು ಡೈರೆಕ್ಟಾಗಿ ಕಸ್ಟಮರ್ಗೆ ಮಾರಿದ್ರೆ ಆರಾಮಾಗಿ 150ರಿಂದ 200 ರೂಪಾಯಿಗೆ ಮಾರ್ಬೋದು. ನೋಡಿ, ಇದನ್ನೆಲ್ಲ ಆಲ್ರೆಡಿ ಸ್ವಲ್ಪ ಇದಾಗಿದೆ, ಎಲ್ಲ ಕಿತ್ತಾಕ್ಬಿಡೋಣ ಈಗ. ನೋಡಿ, ನಾವು ಮಾಡ್ತಿರೋದು ನ್ಯಾಚುರಲ್ ಫಾರ್ಮಿಂಗ್. ಇದಕ್ಕೇನು ನಾವು ಔಷಧಿ ಏನು ನೋಡೋದಿಲ್ಲ, ಕೆಮಿಕಲ್ಸ್ ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಇವೆಲ್ಲ ನೋಡಿ ಓವರ್ ವೆಯ್ಟ್ ಆಗಿ ಈ ಥರ ಒಡೆದೋಗಿದೆ. ಇದು ನೋಡ್ಬೋದು, ಎಷ್ಟು ನಿಮ್ಗೆ 60 kg ಬರ್ತವೆ ಒಂದೊಂದು ಹಣ್ಣು. ನೋಡಿ, ಇದು ಅಷ್ಟೇ. ನೋಡಿ, ಇದು ಯಾವ ಥರ ಇದೆ ತೋರಿಸ್ತಿದೆ ನೋಡಿ, 1/2 kg ಮೇಲೆ ಬರುತ್ತೆ ಅಲ್ಲ. ಹಾಕಿ ನೋಡಿ, ಇಲ್ಲೊಂದಿದೆ ಕೆಳಗಡೆ, ಎಷ್ಟು ದಪ್ಪ ಇದೆ ನೋಡಿ. ಮಿನಿಮಮ್ ಅಂದರೆ 600 ಗ್ರಾಮ್ ಬರುತ್ತೆ ಇದು. ನಮಗೆ ಈ ಗ್ರಾಫ್ಟೆಡ್ ಗಿಡ ಇದೆಯಲ್ಲ, ಇದು ನಮಗೆ 2 ಸತಿ ಬೆಳೆ ಕೊಡುತ್ತೆ. ಅಂದರೆ ನೆಕ್ಸ್ಟ್ ನಾವು ಈ ಕಟ್ ಮಾಡಿದ್ರೆ ಹೇಗೆ ನಮಗೆ ಫೆಬ್ರವರಿ ಮಾರ್ಚ್ಗೆ ಇನ್ನೊಂದು ಬೆಳೆ ಬರುತ್ತೆ. ಅಂದರೆ ಇಷ್ಟೊಂದು ಬರಲ್ಲ, ಸ್ವಲ್ಪ ಒಂದು ಅಟ್ಲೀಸ್ಟ್ ಲಾಸ್ಟ್ ಇಯರ್ ನಮಗೊಂದು 5 kg ಸಿಕ್ಕಿತ್ತು ಇದರಿಂದ. ಇವೆಲ್ಲ ನಾವು ಮೊದಲೇ ಇನ್ನೊಂದು ವಾರ ಮುಂಚೆನೇ ಕೀಳಬೇಕಿರ್ತೀವಲ್ಲ, ಹೆವಿ ಸೈಜಾಗಿ ಈ ಥರ ಸ್ವಲ್ಪ ಇದು ಬರ್ತಾಯಿದ್ದಾವೆ. ಅಂದರೆ ಕಾಯಿ ಹೊಡೆದೋಗ್ತಾಯಿದೆ ಆ ಕಡೆ. ಸ್ನೇಹಿತರೆ ನೋಡಿ, ಇಲ್ಲೊಂದು ವೆರೈಟಿ ಇದೆ. ಇದೊಂಥರ ಸಖತ್ತಾಗಿದೆ ನೋಡೋಕ್ಕೆ. ಇದು ಬೇರೆ ವೆರೈಟಿ. ಇದು ನೋಡಿ ಎಷ್ಟೆಷ್ಟು ದಪ್ಪ ಇದೆ ಇದು. ಬಟ್ ಮೋಸ್ಟ್ ಇನ್ನೂ ದಪ್ಪ ಆಗ್ತದೆ ಅನಿಸುತ್ತೆ, ಗೊತ್ತಿಲ್ಲ ಇದು. ಅದಕ್ಕೆ ನೋಡೋಣ, ಸ್ವಲ್ಪ ದಿನ ಆಗಲಿ. ಇಲ್ಲ, ದಪ್ಪ ಇರೋದನ್ನ ಬಿಡಿಸ್ಕೋಬೇಕಷ್ಟೇ ನಾವು. ಈ ಥರ ಗಿಡ ನಮ್ಮ ಹತ್ರ ಒಂದು 3 ಗಿಡ ಇದೆ, 3-4 ಇದೆ ಅಷ್ಟೇ. ಇದೊಂದು ಕಟ್ ಮಾಡೋಣ, ಯಾಕಂದರೆ 3 ಇದೆ ಅಂದರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ ಅದಕ್ಕೆ. ನೋಡಿ, ಗೊನೆ ಹೆಂಗಿದೆ ಮೇಲೆ. ಗೊನೆನೂ ಇದೆ.
ಸ್ನೇಹಿತರೆ ಇಲ್ಲ ನೋಡಿ ಇಲ್ಲೊಂದು ಗಿಡ ಇದೆ, ಇದೆಲ್ಲ ಫಸ್ಟ್ ಟೈಮ್ ಕಾಯಿ ಬಿಡ್ತಾ ಇರೋದು. ನೋಡಿ ಕೆಳಗಡೆ ಇದೆ, ಎಷ್ಟಪ್ಪ ಇದೆ ನೋಡ್ಬೋದು. ನೋಡಿ ಗಿಡನೂ ಏನು ಅಷ್ಟು ದೊಡ್ಡಿಲ್ಲ, ಏನು 10 ಅಡಿ 6 8 ಅಡಿ 10 ಅಡಿ ಇದೆ ಅಷ್ಟೇ. ಇವೆಲ್ಲ ಇನ್ನೂ ಸ್ವಲ್ಪ ದೊಡ್ಡವಾದರೆ ಫಸ್ಟು ಜಾಸ್ತಿ ಬಿಡ್ತವೆ ನಮಗೆ. ನೋಡಿ ಇಲ್ಲೊಂದು ಜಾಸ್ತಿ ಆಗಿ ಕೆಳಗಡೆ ಕೂತ್ಬಿಟ್ಟಿದೆ ನಮಗೆ. ನೋಡಿ ನೀವು ಹೆಂಗಿದೆ 2 ಹಣ್ಣು. ಓಕೆ 2ನೇ ಕೂತ್ಬಿಟ್ಟಿದೆ ನೋಡಿ. ಇಲ್ಲೊಂದು ಹಣ್ಣು 2 ಹಣ್ಣು ನಾನು ನೋಡಿಲ್ಲ, ಕೆಳಗಡೆ ಬಿದ್ದೋಗಿ ಕರೆಗೆ ಹೋಗ್ಬಿಟ್ಟಿದೆ ಹಂಗೆ. ಇದು ನೋಡಿ 2 ಹಣ್ಣು ಇಲ್ಲೇ ಕರೆಗೆ ಹೋಗಿದೆ ಹಂಗೆ, ಅಂದರೆ ಹಣ್ಣು ಆಗಿ ಉದ್ರೋಗಿದ್ದಾವೆ ಅಲ್ಲಿ. ಸ್ನೇಹಿತರೆ ನೋಡಿ ಇದು ಈ ಗಿಡದಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀವಿ, ಯಾಕೆಂದರೆ ತುಂಬ ಕಾಯಿ ಬಿಟ್ಟಿದೆ. ಅಟ್ಲೀಸ್ಟ್ ಒಂದೊಂದು 2 ಇರೋ ಕಡೆ ತಾಳೆ 2 3 ಇರೋ ಕಡೆ ಒಂದೊಂದು ಅಟ್ಲೀಸ್ಟ್ ಕುಯ್ಯೋಣ. ಆಲ್ರೆಡಿ ನೋಡಿ ಶೈನಿಂಗ್ ಬಂದಿದೆ, ಕಾಯಿ ಎಲ್ಲ ಯೆಲ್ಲೋ ಕಲರ್ ಟರ್ನ್ ಆಗಿದೆ ನೋಡಿ. ಚಿಕನ್ ಒಂದು ಪೀಸ್. ಸ್ನೇಹಿತರೆ ನೋಡಿ ಇದೊಂದು ಡಿಫ್ರೆಂಟ್ ವೆರೈಟಿ, ಸ್ವಲ್ಪ ನಿಮಗೆ ಆ್ಯಸ್ ಥರ ಬರುತ್ತೆ, ಆ್ಯಸ್ ವೆರೈಟಿ ಥರ. ನೋಡಿ ಎಷ್ಟು ರಫ್ ಇದೆ, ಬಟ್ ಏನೋ ಸ್ವಲ್ಪ ರೋಗ ಆಗಿದೆ ಇದು ನೋಡಿ. ನೋಡಿ ಎಲ್ಲ ಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ. ಅದಿನ್ನೂ ಬೇಕಂಬಾರ ಹೊಸೂರ್ಗಾವೆ. ಸ್ನೇಹಿತರೆ ನೋಡಿ ನಾವು ಇದು ಇಂಡೋ ಕ್ರಾಪ್ ಅಲ್ಲ, ನಾರ್ಮಲ್ಲಾಗಿ ಮಾಡಿರುವಂಥ ಜಮೀನಲ್ಲಿ ಬಟರ್ ಫ್ರೂಟ್ ಬೆಳೆದಿರೋದು. ಇಲ್ಲಿ ಹಾರ್ವೆಸ್ಟ್ ಮಾಡಾಯ್ತು, ಸದ್ಯಕ್ಕೆ ಇನ್ನೂ ಸ್ವಲ್ಪ ಇದೆ, ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಈಗ ಇಂಡೋ ಕ್ರಾಪ್ ಆಗಿದೆಯಲ್ಲ ತೆಂಗಿನ ಮರದಲ್ಲಿ, ತೆಂಗಿನ ತೋಟದಲ್ಲಿ ಅದರೊಳಗಡೆ ಮಾಡ್ತೀವಿ ಬನ್ನಿ. ಅದರೊಳಗಡೆ ನಾವು ತುಂಬ ಕಾಯಿ ಬಿಟ್ಟಿದ್ದೇವೆ. ಸ್ನೇಹಿತರೆ ನೋಡಿ ನಾವೀಗ ನಾವೇನು ತೆಂಗಿನ ತೋಟದಲ್ಲಿ ಹಾಕಿರುವಂಥ ಬಟರ್ ಫ್ರೂಟ್ ಇದೆಯಲ್ಲ ಇಂಡೋ ಕ್ರಾಪ್ ಆಗಿ, ಅದರಲ್ಲಿ ನಾವೀಗ ಹಾರ್ವೆಸ್ಟ್ ಮಾಡಬೇಕು. ನೋಡಿ ಎಷ್ಟೊಂದು ಬಿಟ್ಟಿದೆ, ಸ್ವಲ್ಪ ದಪ್ಪ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನೀವು. ಸೊ ಇವನ್ನೇ ಇದು ಮಾಡೋಕ್ಕೋಲ್ಲ. ಬಟ್ ಒಂದೊಂದು ದಪ್ಪ ಇದೆ ನೋಡಿ. ಇಲ್ಲೊಂದು ಬನ್ನಿ ಈ ಕಡೆ, ಅಲ್ಲೇ ನೋಡಿ ಇಲ್ಲಿ ಗ್ರಾಫ್ಟೆಡ್ ಗಿಡ ಇದೆ. ಗ್ರಾಫ್ಟೆಡ್ ಗಿಡ ಯಾವ ಥರ ಸೈಜ್ ಆಗಿದೆ ಅಂತ ಇದು ನೋಡಿ. ಅದು ಇಲ್ಲಿ ಕೆಳಗಡೆ ಇದೆ ನೋಡಿ, ಕೆಳಗಡೆ ನೆಲಕ್ಕೆ ಅಂಟ್ಕೊಂಡಂಗಿದೆ. ಜೊತೆಗೆ ಇಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಸತಿ. ನೋಡಿ ಇದೆಲ್ಲ ಆಲ್ರೆಡಿ ಸೈಜ್ ಬಂದಿದೆ, ತುಂಬ ಚೆನ್ನಾಗಿ. ನೋಡಿ ಇಲ್ಲೊಂದು ನೋಡಿ ಆಲ್ರೆಡಿ ಓವರ್ ಸೈಜ್ ಆಗಿ ಹೊಡ್ಕೊಳಂಗೆ ಲೆವೆಲಿಗೆ ಬಂದಿದೆ. ಇದು ಮಿನಿಮಮ್ ಅಂದರೆ 3/4 kg ಬರುತ್ತೆ ಇದು. ಸ್ನೇಹಿತರೆ ನೋಡಿ ಇದು ಬೀಜದ ಗಿಡದಿಂದ ಮಾಡಿರೋಂಥ ಹಣ್ಣು ಚೆನ್ನಾಗಿ ಬಂದಿದೆ. ಬಟ್ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಬಲಿಬೇಕು ಅಂತ ಅನಿಸುತ್ತೆ. ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಕಿತ್ಕೋತೀನಿ. ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ, ಸೀಡ್ಸಿಂದ ಮಾಡಿರೋಂಥ ಗಿಡ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಇನ್ನು ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ ಬಟರ್ ಫ್ರೂಟ್ ಬಗ್ಗೆ ನಿಮಗೆ ತೋರಿಸಿದ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ, ಫೀಡ್ಬ್ಯಾಕ್ ಇದ್ದರೆ. ಹಾಗೆ ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.